ಇದು ರಾಜಕೀಯವ ಸಿನಿಮಾದ ಅಥವಾ ಜನಪರ ಕಾಳಜಿ ಇರುವಂಥ ಸುದ್ದಿನ ನೀವು ಡಿಸೈಡ್ ಮಾಡಿ. ಓಕೆ, ಜಯಮಾಲಾ ಮತ್ತು ಸಾರಾ ಗೋವಿಂದ್ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಚೇತನ್ ಅಹಿಂಸಾ. ಇವರು ನಟರು ಕೂಡ ಹೌದು, ಚಳವಳಿಗಾರರು ಹೌದು, ಸಾಮಾಜಿಕ ಕಾರ್ಯಕರ್ತರು. ಆದರೆ ಅನೇಕ ಸಂದರ್ಭಗಳಲ್ಲಿ ವಿವಾದದ ಕಪ್ಪು ಚುಕ್ಕೆ ಇವ್ರಿಗೆ ಅಂಟ್ಕೊಂಡಿದೆಯಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಅನೇಕ ಘಟನೆಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಜಯಮಾಲಾ ಸಾರಾ ಗೋವಿಂದ್ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಚೇತನ್ ಅಹಿಂಸಾ. ನಿಜವಾಗಿಯೂ ಆತಂಕಕಾರಿ ವ್ಯಕ್ತಿ ಅಂದರೆ ಅದು ಸಾರಾ ಗೋವಿಂದ್. ಅದನ್ನು ನಾವು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇದ್ದಾರೆ? ಚೇತನ್ ಅಹಿಂಸಾ ಅವರು ಹೇಳ್ತಾ ಇದ್ದಾರೆ. ಸಾರಾ ಗೋವಿಂದ್ ಅವರ ಅಶ್ಲೀಲ ಮತ್ತು ಮಹಿಳಾ ವಿರೋಧಿ ಮಾತು ನಿಜಕ್ಕೂ ಆತಂಕಕಾರಿ. ಕೆಎಫ್ಸಿಸಿಯ ಮಹಿಳಾ ಅಧ್ಯಕ್ಷೆನೇ ಈ ರೀತಿಯ ಅಸಭ್ಯ ಮಾತುಗಳ ಬಗ್ಗೆ ಏನು ಹೇಳಿಲ್ಲ. ಅಂದರೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಲೈಂಗಿಕ ಕಿರುಕುಳ ವಿರುದ್ಧದ ಹೋರಾಟ ಮಾಡಿರುವ ಫೈರ್ ಸಂಸ್ಥೆ ವಿರೋಧಿಸ್ತಾರೆ. ಫೈರ್ ಸಂಸ್ಥೆ ಅನ್ನೋದು ಚೇತನ್ ಅಹಿಂಸಾ ಅವರ ಸಂಸ್ಥೆ. ಫೈರ್ ಸಂಸ್ಥೆ ವಿರೋಧಿಸಿದ್ದು ಸಮಾಜದ ಪ್ರತಿಯೊಬ್ಬ ಮಹಿಳೆಗೆ ಮಾಡಿರುವಂಥ ದೊಡ್ಡ ಅಪಮಾನ ಮತ್ತು ದ್ರೋಹ. ಈಗ ಅವರ ಮೌನ ತಟಸ್ಥತೆ ಅಲ್ಲ, ಅದು ಸ್ಪಷ್ಟವಾದ ಸಾರಾ ಗೋವಿಂದ್ ಅವರಿಗೆ ಬೆಂಬಲ ಕೊಡುವಂತಿದೆ. ಅಷ್ಟುವೇಗ ನ್ಯೂಸ್ ವರದಿ ಟ್ಯಾಗ್ ಮಾಡಿ ಹರಿಹಾಯ್ದಿದ್ದಾರೆ ನಟ ಚೇತನ್ ಅಹಿಂಸಾ. ಚೇತನ್ ಆತಂಕಕಾರಿ ವ್ಯಕ್ತಿ ಅಂತ ವ್ಯಾಖ್ಯಾನಿಸಿದ್ರು ಕೆಎಫ್ಸಿಸಿ ಅಧ್ಯಕ್ಷೆ ಜಯಮಾಲಾ. ನೋಡಿ, ಕಳೆದ ಕೆಲ ದಿನಗಳಿಂದ ಚೇತನ್ ಅಹಿಂಸಾ, ಚೇತನ್ ಅಂತ ಹೇಳಿದ ತಕ್ಷಣ ನಮಗೆ ಬಿರುಗಾಳಿ ಮತ್ತು ಮೈನಾ ಸಿನಿಮಾ ಮತ್ತು ಇನ್ನಷ್ಟು ಸಿನಿಮಾಗಳಲ್ಲಿ ಅವ್ರು ಮಾಡಿರಬಹುದು, ನನಗಷ್ಟು ಐಡಿಯಾ ಇಲ್ಲ. ಆದರೆ ಅವರು ಯಾವುದರ ವಿಚಾರವಾಗಿ ಜಾಸ್ತಿ ಜನಮನದಲ್ಲಿದ್ದಾರೆ ಅಂತ ಹೇಳಿದರೆ ವಿವಾದದ ಸುಳಿಯಿಂದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋದು ಸದ್ಯದ ವಾತಾವರಣ. ಆ್ಯಕ್ಚುಲಿ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಬಹುಶಃ ಅಶ್ವವೇಗ ನ್ಯೂಸ್ ಸ್ಟುಡಿಯೋಗೂ ಕೂಡ ಅವರು ಆಗಮಿಸಬಹುದು ಮುಂದಿನ ದಿನಗಳಲ್ಲಿ. ಅವಾಗೆಲ್ಲ ಮಾತಾಡೋಣ ಈ ವಿಚಾರವಾಗಿ. ಆದರೆ ಏನು ನಡೀತಾ ಇದೆ, ವಾಟ್ ಮೆಸೇಜ್ ವಿ ಆರ್ ಗಿವಿಂಗ್ ಟು ದ ಸೊಸೈಟಿ, ಯಾವ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಈಗ ಗಾಜಿನ ಮನೆಯಲ್ಲಿ ನಿಂತು ಪ್ರತಿಯೊಬ್ಬರು ಮತ್ತೊಂದು ಗಾಜಿನ ಮನೆಗೆ ಕಲ್ಲು ಹೊಡಿತಾ ಇದ್ದಾರಾ ಅಂತ ಅನಿಸುತ್ತೆ. ಈಗ ನೋಡಿ, ಜಯಮಾಲಾ ಅವರು ಒಂದು ಕಮೆಂಟ್ ಮಾಡ್ತಾರೆ ಅಥವಾ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಅವರು ನಿಜಕ್ಕೂ ಆತಂಕಕಾರಿ ಅವರು ಅನ್ನೋ ವ್ಯಕ್ತಿ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸಾರಾ ಗೋವಿಂದ್ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಇವ್ರು ಏನು ಸರಿನಾ ಅಂಥೇಳಿ ಅದಕ್ಕೆ ಮತ್ತೆ ಪ್ರತ್ಯುತ್ತರವಾಗಿ ಚೇತನ್ ಅಹಿಂಸಾ ಅವರು ಕೊಡ್ತಾ ಇದ್ದಾರೆ. ಅಂದರೆ ಸಿ ದ ಸರ್ಕಲ್, ವಿಷಯಸ್ ಸರ್ಕಲ್ ಅಂತೀವಲ್ಲ, ವಿಷವರ್ತುಲವಾಗಿ ಮಾರ್ಪಡ್ತಾ ಇದೆ ಅನ್ನೋದು ಸುಳ್ಳಲ್ಲ. ಇವ್ರು ಯಾಕಮ್ಮ ಮಾತಾಡಬೇಕು, ಬುದ್ಧಿ ಇಲ್ಲದೆ ಮಾತಾಡಿದ್ರು ಗೊತ್ತಿಲ್ಲ. ಆದರೆ ಈಗ ನನಗನ್ಸುತ್ತೆ ಅತಿ ಬುದ್ಧಿವಂತಿಕೆಯಿಂದ ಮಾತಾಡಿದ್ದಾರೆ ಅಂತ. ಕ್ಷಮೆ ಕೇಳೋ ಥರ ಕೇಳ್ತಾರೆ, ಕೇಳದೇ ಇದ್ದಂಗೆ ಮಾಡ್ತಾರೆ. ಕೆಲವು ಸಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ, ವಿವಾದ ಹುಟ್ಟಿಸೋದ್ರಲ್ಲಿ ಯಾರು ನಮ್ಮ ದೇಶದಲ್ಲಿ ಯಾರು ಕೂಡ ಈ ಥರ ಯಾವುದನ್ನು ಹುಟ್ಟಿಸಲ್ಲ, ಈ ಥರನಷ್ಟು ವಿವಾದ ಹುಟ್ಟಿಸೋ ವ್ಯಕ್ತಿ ಆತಂಕಕಾರಿ ವ್ಯಕ್ತಿ ಈತ, ನಿಜವಾಗ್ಲೂ ಆತಂಕಕಾರಿ ವ್ಯಕ್ತಿ. ರಾಜ್ಕುಮಾರ್ ಅವ್ರ ಬಗ್ಗೆ ಇವ್ರು ಯಾಕಮ್ಮ ಮಾತಾಡಬೇಕು? 20 ವರ್ಷ ಆಗಿದೆಮ್ಮ ರಾಜ್ಕುಮಾರ್ ಅವ್ರನ್ನ ನಾವು ಕಳ್ಕೊಂಡು. ಬುದ್ಧಿ ಇಲ್ಲದೆ ಮಾತಾಡಿದ್ರು ಗೊತ್ತಿಲ್ಲ. ಆದರೆ ಈಗ ನನಗನ್ಸುತ್ತೆ ಅತಿ ಬುದ್ಧಿವಂತಿಕೆಯಿಂದ ಮಾತಾಡಿದ್ದಾರೆ ಅಂತ. ಕ್ಷಮೆ ಕೇಳೋ ಥರ ಕೇಳ್ತಾರೆ, ಕೇಳದೇ ಇದ್ದಂಗೆ ಮಾಡ್ತಾರೆ. ಕೆಲವು ಸಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ, ವಿವಾದ ಹುಟ್ಟಿಸೋದ್ರಲ್ಲಿ ಯಾರು ನಮ್ಮ ದೇಶದಲ್ಲಿ ಯಾರು ಕೂಡ ಈ ಥರ ಯಾವುದನ್ನು ಹುಟ್ಟಿಸಲ್ಲ, ಈ ಥರನಷ್ಟು ವಿವಾದ ಹುಟ್ಟಿಸೋ ವ್ಯಕ್ತಿ ಆತಂಕಕಾರಿ ವ್ಯಕ್ತಿ ಈತ, ನಿಜವಾಗ್ಲೂ ಆತಂಕಕಾರಿ ವ್ಯಕ್ತಿ. ರಾಜ್ಕುಮಾರ್ ಅವ್ರ ಬಗ್ಗೆ ಇವ್ರು ಯಾಕಮ್ಮ ಮಾತಾಡಬೇಕು?